ಪರಬರಾತ್ರಿ ಅದು ಗುರುಕೇನ ತುಮಿ ಕೇಳ ಪರಬರಾತ್ರಿ ಅದು ಗುರುಕೇನ ಹೆತ್ತ ಕಡಿಮೆ ಅನಬಾರದ್ವಂದರ ಶಕ್ತಿ ಸಂಬರ ಸರಿಯಲ್ಲ ನಮ್ಮ ಕೂಡ ಪರಮಾತ್ಮನ ಪಾರ್ವತಿ ಕೇಳತಾಳು ಏ ಕೈಯ ಮುಗದ ಬಾಡಿಯಲೀಲ ಏ ಸೃಷ್ಟಿ ಆಕಾರವಿದು ಹೆಂಗಂತ ಹೇಳರೆ ಮಾಡಬ್ಯಾರೆ ಸ್ವಾಮಿ ತಪಶೀಲ ಸಂಬ ಹೇಳತಾನು ಶಕ್ತಿ ಪಾರ್ವತಿಗೆ ಪ್ರಥಮ ಪೈಲವೇನು ಇದಿಲ್ಲ ಕೇಳ ಪ್ರಥಮ ಪೈಲವೇನು ಇದಿಲ್ಲ ಏಳು ಪಾಥಳವಿಲ್ಲ ಯಕ್ಷ ಸ್ವರ ಇಲ್ಲ ನೀನು ಮೊದಲ ಇದ್ದಿಲ್ಲ ಅಷ್ಟ ದಿಕ್ಕಗಳು ಅಷ್ಟವಸುಗಳು ಏ ಸತ್ತ ಸಮುದ್ರ ಏನು ಇಲ್ಲ ಮತ್ತೊಂದು ಕೇಳ ಸಪ್ತ ಸಮುದ್ರ ಏನು ಇಲ್ಲ ಏ ಅಷ್ಟ ದಿಕ್ಕ ಎಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎತ್ತದಿಲ್ಲ ಮುಗಿಲ ನಿರಂಕಾರ ಎತ್ತ ಅದನೇ ಎತ್ತ ಅದನೇ ಎತ್ತ ನೀರಿನೊಳಗ ಇರವ ಪರಬ್ರಹ್ಮ ಅವನಿಂದ ಆಗುದು ಸಂಗ್ರಾಮ ಆಗುದು ಸಂಗ್ರಾಮ ಆಚೆ ಕಡೆ ಯಾರು ಇಲ್ವ ತಾಮ ಏ ಅಕಾರ ನಿರಾಕಾರ ಓಂಕಾರ ಜಯಕಾರ ಏ ಅಕಾರ ನಿರಾಕಾರ ಓಂಕಾರ ಜಯಕಾರ ಆಚೆ ಕಡೆ ಮಾತಾಡಿಲ್ಲ ಕಡಿಮೆ ಅನಬಾರದಂಬರ ಶಕ್ತಿ ಸಂಬರ ಏನಂತ ಹೇಳ್ಕೊತ ಬರಾಕೈತನ ಪಾರ್ವತಿಗೆ ಏನ್ ಹೇಳ್ತಾರ್ತಮ್ಮ ಅವಾಗೇನ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟ ದಿಕ್ಕಿಲ್ಲ ಅಷ್ಟ ಪಾಲಕರಿಲ್ಲ ಅಷ್ಟು ವಸುಗಳು ಏನೇನು ಇಲ್ಲಾಗಿದ್ರು ಹೌದು ಅವಾಗ ನೀರು ನಿರಾಕಾರ ಆಚ ಕಡೆ ನಾವು ಒಬ್ಬ ಇದ್ನ ಪಾರ್ವತಿ ಅಂತ ಹೇಳಾಕೈತ್ಯಾನ ಹೌದು ಯಾರಿಗೆ ಹೇಳಾಕೈತಾನು ಪಾರ್ವತಿ ಹೌದು ಅದರಾಗ ಬಂದ ನೀರು ನಿರಾಕಾರ ಒಳಗ ನಾವು ಹೊಂಟನಿ ಈ ಮಸಿ ಬಿಡ ಪಾರ್ವತಿ ಬಂದ ಏನ್ ಮಾಡ್ಯಾವ ಏನಂತೇಳಿ ಪ್ರಶ್ನೆ ಹಾಕಾಕೈತ್ಯಾಳ ಏನಂತ ಏ ನಿನ್ನ ಭಗವಂತ ಅಂದ್ರೆ ಯಾರಿಗೆ ಕಾಣಿಸ್ಯಾನ ಹೌದು ಎಲ್ಲಿ ಅದಾನ ಯಾರಿಗೆ ಭೇಟಿಯಾಗ್ಯಾನು ಹೌದು ಅವ ಎಂಥವ ಅದಾನು ಎಲ್ಲಿ ಬೇಕಾದಲ್ಲಿ ಹೋದ್ರು ಸಿಕ್ಕಿಲ್ಲ ಯಾರ ಕೈಯಾಗ ಸಿಕ್ಕಾನಂತ ಕೇಳಾಕತ್ಯಾಳ ಹೌದು ಯಾಕಂದ್ರ ನನ್ನ ದೇವ್ರು ಎಲ್ಲಿದಾನಂತ ನೀ ಕೇಳ್ತಿ ಅಂದ ಬಳಕ ಹೌದು ನಿನ್ನಂಗನ ಒಬ್ಬಗ ಸೊಕ್ಕ ಬಂದಿತ್ತು ಯಾರಿಗೆ ಯಾರಿಗೆ ಹಿರಣ್ಯ ಕಶಿಪುಗ ಮಾಡ್ತಿದ್ದಮ್ಮ ಭಕ್ತ ಪ್ರಹ್ಲಾದ ಏನು ಮಾಡ್ತಿದ್ದ
ಏನ್ ಮಾಡ್ತಿದ ಬರೀ ಹರಿನಾರಾಯಣ ಅಂತ ಹೇಳ್ತಿದ್ದ, ಹರಿನಾರಾಯಣ ಅಂತ ಹೇಳ್ತಿದ್ದ. ಹಾ ಎಲ್ಲಿದಾನೋ ಮಗ ಹಚ್ಚಿದವ. ಎಲ್ಲಿದಾನ ನಿನ್ನ ದೇವರ? ಹೌದು ಜಗತ್ತದಾಗ ನಾವು ಒಬ್ಬ ದೇವರದ ನಾವು ಮಗನ, ಅದಕ್ಕ ದೊಡ್ಡವ ಯಾವ? ನನಗೆ ದೊಡ್ಡವ ಮಾತಾವ ದೇವ್ರು ಯಾರು ಇಲ್ಲ ಅಂತ ಹೇಳ್ತಿದ್ದವ. ಯಾರ? ಹಿರಣ್ಯಕಶಿಪು ಹೇಳ್ತದ ತನ್ನ ಮಗಗ್. ಹೌದು ಹೇಳೋ ಟೈಮ್ದಾಗ ಅವ ಮಗ ಇದ್ದಾವ ಹೇಳ್ತಾನ, ಏನಂತ? ಯಾಕಂದ್ರ ನನ್ನಂತ ಯಾವ ಇಲ್ಲ ದೊಡ್ಡವ ಅಂತೇಳಿ ಅವಾಗ ನಾನು ಅಂತದ ನಾನತ್ವ ಬಂದು ತುಂಬಿತ್ತು. ಅಹಂಕಾರ ಬಂದಿತ್ತು. ಅದಕ್ಕ ಅಹಂಕಾರ ಬಂದದಕ್ಕಾಗಿ ಆ ಪರಮಾತ್ಮನ ಭಕ್ತಿ ಉಳ್ಳಂತ ಮಗನ ಕೊಟ್ಟದ. ಯಾರನ? ಭಕ್ತ ಬರ್ಲಾದ. ಭಕ್ತ ಪ್ರಹ್ಲಾದನ ಮಗನಾಗಿ ಕಳಿಸಿಬಿಟ್ಟಾನ. ಹೌದು. ಕಳಿಸಿದಾಗ ಅವ ಯಾರ ನಾಮ ಸ್ಮರಣೆ ಮಾಡ್ತಿದ್ದ? ಹರಿನಾರಾಯಣ. ಬರೇ ಹರಿನಾರಾಯಣ ಅಂತ ಹೇಳ್ತಿದ್ದ. ಹೌದು ಅವಾಗ ಅವ ಹಿರಣ್ಯಕಶಿಪು ಕೇಳ್ತಾನೆ, ಏನತ್ತ? ಎಲ್ಲಿದಾನ? ಎಲ್ಲಿದಾನ ನಿನ್ನ ಹರಿ? ಎಂತವದಾನ? ಎಲ್ಲಿ ಕೂತಾನ? ಏನು ಮಾಡಾಕ ಹೈತ್ಯಾನಂತ ಕೇಳಿದಾಗ ಅವಾಗ ಭಕ್ತ ಪ್ರಹ್ಲಾದ ಮಗ ಹೇಳ್ತಾನು, ಏನಂತ? ಅಪ್ಪ ನೀ ಎಲ್ಲಿ ಹೇಳ್ತಿ ಅಲ್ಲಿ ಎಲ್ಲ ನನ್ನ ಭಗವಂತ ತುಂಬಿ ತುಳಿಕ್ಯಾಡತ್ತಾನು. ಹೌದು ಎಲ್ಲೆಲ್ಲ ಕಾಣಿಸ್ತಾನು ನಿನಗೆ, ಎಲ್ಲಿ ಅಂತ ನೋಡು ಅಲ್ಲೆಲ್ಲ ಭೇಟಿ ಹಾಕನ್ನು ಅಂತ ಹೇಳಿದಾಗ ಏನೇನು ಮಾಡಿದ? ಏನೇನು ಮಾಡ್ತಾನಂದ್ರೆ ಅವನ ಹೆಸರು ನೀನ್ ಯಾಕೆ ಹೋಗಬೇಡ, ಹೌದು ನೀ ಅವನ ಹೆಸರು ನೆನದಂದ್ರ ಮಗನ ನಿನ್ನ ಸಾವಾಕೈತೆ ಅಂತ ಹೇಳ್ತಾನ ತಂದಿದ್ದವ. ಹೌದು. ಅವಾಗ ಮಗನ ಕೊಲ್ಲಬೇಕಂತ ಏನೆಲ್ಲ ಮಾಡ್ಯಾನ? ಹಾ. ಗುಡ್ಡದ ಮೇಲಿಂದ್ರ ತಳ್ಯಾನ. ಹೌದು ಮತ್ತೇನು ಮಾಡ್ಯಾನ? ಹನಿ ಕಾಲಾಗಿಂದ ತುಳಿಸ್ಯಾನ. ಹೌದು. ಅವ ಕಡಿಸ್ಯಾನ, ಬೆಂಕಿಯಾಗ ಉಗದಾನ. ಉಗುದ್ರು. ಏನೆಲ್ಲ ತನ್ನ ಮಗನ ಸುಡಬೇಕಂತ ಏನೆಲ್ಲ ಮಾಡಿದ ಕರೆ ಹರಿನಾರಾಯಣನ ನಾವು. ಹರಿನಾರಾಯಣ ಅನ್ನುವಂತ ನಾಮಸ್ಮರಣೆ ಬಿಡ್ಲಿಲ್ಲ. ಹೌದು. ಕಾಡಿ ಬೇಡಿ ತಂದಿ ಮಗಗ ಒಕ್ವಾದ ಬಿದ್ದಾಗ ಮನ್ಯಾಗ ಒಂದು ದಿನ ಕೇಳ್ತಾನ ನಾವು ಹಿರಣ್ಯಕಶಿಪು. ಏನಂತ? ಏನಂತ ಕೇಳ್ತಾನಂದ್ರ ಹರಿ ಹರಿ ಅನ್ನುವಂಥದ್ದು ಬಹಳ ನಾಮಸ್ಮರಣೆ ಮಾಡ್ತಿ. ಹೌದು. ಎಲ್ಲಿದಾನ ನಿನ್ನ ದೇವರತ್ತ ಕೇಳ್ತಾನ. ನೀ ಎಲ್ಲಿದಾನಂತ? ಗಿಡದಾಗದಾನಂತ ಕೇಳ್ತಾನ. ಗಿಡದಾಗುವುದಾನ. ಕಲ್ಲಾಗದಾನಂತ ಕೇಳ್ತಾನ. ಕಲ್ಲಾಗುವುದಾನ. ಭೂಮಿಯಾಗದಾನಂತ ಕೇಳ್ತಾನ. ಭೂಮಿಯಾಗುವುದಾನ. ಮ್ಯಾಲದಾನಂತ ಕೇಳ್ತಾನು. ಮ್ಯಾಲುವುದಾನ. ಕೆಳಗದಾನಂತ ಕೇಳ್ತಾನ. ಅಳಗುವುದಾನ. ಎಲ್ಲಾ ಕಡೆ ತುಂಬಿ ತುಳುಕುವಂತ ದೇವ್ರ ನನ್ನವದಾನಪ್ಪ ಅಪ್ಪ. ಹೌದು. ನೀ ಎಲ್ಲಿ ಹೇಳ್ತೀಯ ಅಲ್ಲಿ ಎಲ್ಲ ಅದಾನ ಅಂತ ಹೇಳಿದ ಭಕ್ತ ಪ್ರಹ್ಲಾದ. ಹೌದು. ಹೇಳಿದಾಗ ಏನ್ ಮಾಡ್ತಾನೆ ಹಿರಣ್ಯಕಶಿಪು? ಏನ್ ಮಾಡಿದ? ಏನು ಮಾಡ್ತಾನಂದ್ರೆ ಮುಂದೆ ಒಂದು ಗಾಜಿನ ಕಂಬಿತ್ತು. ಹೌದು. ಇದರಾಗ ನಿಮ್ಮ ಅಪ್ಪ ಹರಿ ಅದಾನಂತ ಕೇಳಿಬಿಟ್ಟು ನಿನ್ನ ದೇವರ ಅದಾನಂತ ಕೇಳಿದಾಗ ಅಲ್ಲಿ ಹೋದಾನಪ್ಪ ಅಂತ. ಅಪ್ಪ ಅಲ್ಲೂ ತುಂಬಿ ತುಳಿಕಾಡಕೈತಾನ ನನ್ನ ದೇವರ ಅಂತ ಹೇಳಿದಾಗ ಹೌದು. ಅವಾಗ ಅವ ಅಪ್ಪಿದ್ದವ ಏನ್ ಮಾಡ್ತಾನ? ಏನ್ ಮಾಡಿದ? ಸಿಟ್ಟಿಗೆ ಅಂತ ತನ್ನ ಗದಾ ಕೈಯಾಗ ತಗೊಂಡ ಹೌದು. ಆ ಕಂಬಕ್ಕೆ ಜಾಡಿಸವಾಗ ಹೊಡಿತಾನ ನೋಡು. ಅವಾಗ ಹೊಡೆದಾಗ ದೇವರನ್ನುವಂತವ ಏನ್ ಮಾಡ್ತಾನು? ಏನ್ ಮಾಡಿದ? ನರಸಿಂಹ ಅವತಾರ ತೋಟ. ಹಾ. ನರಸಿಂಹ ಅವತಾರನ ತೋಟ ಏನ್ ಮಾಡಿ? ಹಿರಣ್ಯಕಶಿಪನ ಕೊಲ್ಲಬೇಕಾದ್ರ ಅವ ಹಂಗ ಕೊಂದಿಲ್ಲ. ಹೆಂಗ್ ಕೊಂದ? ಅವನು ಕೊಲ್ಲಬೇಕಾದ್ರು ಅವೊಂದು ಅವತಾರ ಅಂದ್ರ ವರ ಬೇಡ್ಯಾನ ಭಗವಂತನ ತೇಕ್. ಏನತ್ತ? ಏನತ್ತ ವರ ಬೇಡ್ಯಾನಂದ್ರ ಮಾನವರದಿಂದ ಆಗಲಿ ಪ್ರಾಣಿದಿಂದ ಆಗಲಿ ಮನಿ ಒಳಗಾಗಲಿ ಮನಿ ಹೊರಗಾಗಲಿ ಹೌದು ನನ್ನ ಮರಣ ಆಗಬಾರದು ತಂದೆ ಅಂತೇಳಿ ಆಶೀರ್ವಾದ ಬೇಡಿದ ಪರಮಾತ್ಮನಲ್ಲಿ. ಹೌದು. ಹಿರಣ್ಯಕಶಿಪು ಹೌದು. ಮನಿ ಒಳಗಾಗಲಿ ಮನಿ ಹೊರಗಾಗಲಿ ಪ್ರಾಣಿಗಳಿಂದ ಆಗಲಿ ಮಾನವರದಿಂದ ಆಗಲಿ ನನ್ನ ಮರಣ ಆಗಬಾರದು ಅಂತೇಳಿ ವರ ಬೇಡಿದ್ದ. ಅದಕ್ಕಾಗಿ ಅವ ನರಸಿಂಹ ಅವತಾರ ತೋಟಾನ. ನರಸಿಂಹ ಅವತಾರ ಅಂದ್ರೆ ಹೆಂಗ? ಕೆಳಗ ನೋಡುತ್ತೆ ಮನುಷ್ಯನ ದಡ ಐತಿ, ಮ್ಯಾಲ ನೋಡುತ್ತೆ ಸಿಂಹದ ಮುಖ ಐತಿ. ಅದಕ್ಕ ಎತ್ತ ಪ್ರಾಣಿನೂ ಅಲ್ಲ, ಎತ್ತ ಮಾನವನೂ ಅಲ್ಲ, ಎತ್ತ ಒಳಗೂ ಅಲ್ಲ, ಮನಿ ಹೊರಗೂ ಅಲ್ಲ. ಎಲ್ಲಿ ಕೂತ ಪ್ರಾಣ ತೆಗದಾನಂದ್ರ ವರ್ಷಲ ಮ್ಯಾಲ ಕೂತ ತೊಡಿ ಮ್ಯಾಲ ತಗೊಂಡ ಹಿರಣ್ಯಕಶಿಪುನು ಹೊಟ್ಟೆ ಹರಿದ ಕಳ್ಳ ಹರಿದು ಕೊಳ್ಳಾಗಿಟ್ಕೊಂಡು ತೋರಿಸ್ಯಾನ. ಇಲ್ಲದ ನೋಡು ಭಗವಂತ ಅಂತ ಹೇಳಿ. ಯಾರನಗ ತೋರಿಸ್ಯಾನು? ಹಿರಣ್ಯಕಶಿಪಿಗೆ ತೋರಿಸ್ಯಾನ. ದೇವ್ರು ಎಲ್ಲಿದಾನ ಎಲ್ಲಿದಾನ ಎಂತವದಾನ ಅಂತೇಳಿ ವಿದ್ಯಾಗ ಹೆಂಗ ಬಂದೈತಲ್ಲ ಈಗ ಹಂಗ ಹಿರಣ್ಯಕಶಿಪಿಗೆ ಏನು ಮಾಡ್ಯಾನು? ಸಾಕ್ಷಾತ್ ಭಗವಂತ ಬಂದ ಹೊಟ್ಟೆ ಹರಿದ ಕೊಳ್ಳಾಗ ಕರಳ ಹಾಕೊಂಡ ಇಲ್ಲಿ ಅದಾನ ಭಗವಂತ ಅಂತೇಳಿ ತೋರಿಸ್ಯಾನ ವಿದ್ಯಾ. ಮತ್ ನೀನು ವಿಜಯನಗರ ಗ್ರಾಮದಾಗ ದೇವರು ಎಲ್ಲಿದಾನ ಎಂತವದಾನ ಅಂತ ನೀ ಕೇಳ್ತೀವಿ ಅಂದ ಬಳಕ ಇವತ್ತಿಗೂ ಹೊಟ್ಟೆ ಹರಿದು ತೋರ್ಸು ನನ್ನ ಮತ್ ವಿದ್ಯಾನ. ಹರ್ಯಾವ ಮತ್ ನಾ ಬಿಡಂಗಿಲ್ಲ ಮತ್ ದೇವ್ರನ್ನ ತೋರ್ಸಂದ್ರ ಹಂಗೇನು ಮಾಡಕ್ ಹೋಗಬೇಡ ವಿದ್ಯಾ. ದೇವ್ರಂದ್ರ ದೊಡ್ಡವದಾನ, ಯಾರಿಗೇನು ಕೊಟ್ಟಾನ, ಬೇಡಿದಾಗ ಅಟ್ಟ ನೀನು ಭಗವಂತ ಕೊಟ್ಟಾನು, ಬೇಡಲಾರ್ದ ಏನು ಕೊಡಂಗಿಲ್ಲ. ಹುಡುಕಿ ಮಾರಿ ಅಟ್ಟ ಕೊಡ್ತಾನತಿ. ಮಶೀಬನಾಳ ವಿದ್ಯಾಗ ಒಂದು ಕಾಮನೆ ಆಗೈತಿ. ಯಾಕೆ ಏನಂತ ಅರ್ಥಮ? ಯಾರಿಗೂ ಕೊಡವಲ್ಲ,
ಕೊಡಕ್ಕೆ ನಾನ ಹೌದು. ಇಸ್ಕೊಳಕ್ಕೆ ನಾನ ಮುಂದೆ ಬದುಕ್ಸಕ್ಕೆ ನಾನ ಅಂತ ವಿದ್ಯೆ ಹೇಳ್ತಾಳು. ಹೌದು. ಆದ್ರೆ ಒಂದಾನೊಂದು ಟೈಮ್ದಾಗ ನಿಮ್ಮ ಅವ್ವ ಏನು ಕೊಳೆಮಿ ಬಿದ್ದೈತಿ, ಏನ್ ಬಿದ್ದೈತಿ? ಏ ನಿಮ್ಮ ಅಪ್ಪನತೆ ಕೊಡಾಗಿ ಏನು ಇಲ್ಲ ಅಂತೇಳಿ ವಿದ್ಯಾವಾದ ಮಾಡಕತ್ಯಾಳ. ಹೌದು. ಕರೆ ಇವರು ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡ್ಯಾಳು? ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡ್ಯಾಳ? ಏನ್ ಮಾಡ್ಯಾಳ ತಮ್ಮ? ಯಾಕ ಅವಾಗ ನಿನ್ನ ಮೊವ್ವಗಳು ಏನು ಸತ್ಯದ್ರ ನವಿದ್ಯ ಎಲ್ಲಿ ಹೋಗ್ಯಾಳ? ದ್ಯಾಮವ್ವ ಎಲ್ಲಿ ಹೋಗ್ಯಾಳ, ಕಂಟ್ಯಾಗಿನ ಕರ್ಯಾವ ಎಲ್ಲಿ ಹೋಗ್ಯಾಳ? ಹೌದು. ನಿಮ್ಮದು ಕಾಂಬದಲ್ಲ ಸಮವ್ವ ಮತ್ತ ಗಬ್ಬದ ಕುರಿ ತಿನ್ತಾಳ ಆಕಿ. ಹೌದು. ಮತ್ ಎಲ್ಲಾರು ಇವ್ರೆಲ್ಲ ಎಲ್ಲಿ ಕಸ ತೆಗ್ಯಾಕದು ಹೋಗಿರ ನವಿದ್ಯ. ಎಲ್ಲಿ ಹೋಗಿರ ತಂಗಿ? ಯಾಕ ನಿಮ್ಮ ಅವ್ವಗಳು ಯಾಕೆ ನೆನೆಸಿಲ್ಲ ಆಕಿ ಹಾ. ಹೇಮರೆಡ್ಡಿ ಮಲ್ಲಮ್ಮ? ಯಾರು ನಡೆಸಾಳ? ಯಾರನ್ನ ನೆನೆಸ್ಯಾಳ ಅಂದ್ರ ನನ್ನ ಪರಮಾತ್ಮನ ಮಲ್ಲಿಕಾರ್ಜುನ ನೆನೆಸ್ಯಾಳ. ಹೌದು. ನೆನೆಸ್ಯಾಳಲ್ಲ ವಿದ್ಯಾ. ಮತ್ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಮಲ್ಲಿಕಾರ್ಜುನ್ ನೆನೆಸಬೇಕಾದ್ರ ಹೌದು. ಏ ನಿಮ್ಮ ಅವ್ವಗಳನ್ನ ಯಾಕೆ ನೆನೆಸಿಲ್ಲ? ಹಾ. ಹೆಚ್ಚತ್ತ ನೀವ್ ವಾದ ಮಾಡ್ತಿ. ಹೌದು. ಆದ್ರೆ ನಿಮ್ಮ ಅವ್ವಗಳನ್ನ ಯಾಕೆ ನೆನೆಸಿಲ್ಲ? ನಮ್ಮ ಅಪ್ಪನ ಯಾಕೆ ನೆನೆಸಬೇಕಾಗೈತಿ? ಯಾಕೆ ನೆನೆಸ್ಬೇಕಾಗಿ? ಯಾಕೆ ನೆನೆಸಬೇಕಾಗೈತಿ ಅಂದ್ರ ನಮ್ಮ ಅವ್ವಗಳ ತೆಕ್ಕು ಕೊಡಾವ್ರ ಕೊಡಕ್ ಏನೂ ಇಲ್ಲ. ಇಲ್ಲ. ಅಪ್ಪಗಳ ಕೊಡವ್ರದಾರು, ಅಪ್ಪಗಳ ಬದುಕ್ಸವ್ರದಾರು. ಹೌದು. ಅದಕ್ಕಾಕಿ ಅಪ್ಪಗಳನ್ನ ನೆನೆಸ್ಯಾಳ. ಹಾ. ಮತ್ ಈಕೇನಂತ ಹೇಳ್ತಾಳ? ಈಗ ಬೇರೆ ಹೇಳ್ತಾಳ ತಮ್ಮ. ಏ ಅಪ್ಪಗಳ ತೆಕ್ ಏನೂ ಇಲ್ಲ ಕೊಡಾಕತ್ ಈಗ ಹೇಳ್ತಾಳು. ಆದ್ರ ನಿಮ್ಮ ಹೆಣ್ಮಗಳು ಒಬ್ಬಾಕಿ ಹೋಗಿ ನಮ್ಮ ಅಪ್ಪನ ತೆಕ್ ಬೇಡ್ಯಾಳ. ಹಾ. ಯಪ್ಪ ನಮ್ಗೆ ಇವತ್ತು ಕಷ್ಟ ಬಾಳ ಬಂದೈತಿ, ಹೌದು. ನನ್ನ ಕಾಪಾಡಬಾರ ಭಗವಂತ ಅಂತ ಹಾಕಿ ಬೇಡ್ಯಾಳ ಹೇಮರೆಡ್ಡಿ ಮಲ್ಲಮ್ಮ. ಹೌದು. ಬೇಡಿದಾಗ ಸುತ್ತ ನನ್ನ ಮಲ್ಲಿಕಾರ್ಜುನ ಬಂದು ಹೇಳ್ತಾನ, ಏನಂತ? ಏ ಮಲ್ಲಮ್ಮ ನಿನ್ನ ಭಕ್ತಿಗೆ ಒಲದಾನಿ, ಹಾ. ಏನು ಬೇಡ್ತಿ ಬೇಡ ಮಲ್ಲಮ್ಮ ಅಂದಾಗ ಏನ್ ಮಾಡ್ಯಾಳು? ಈ ಮಶಿಬ್ನಾಳ ಮಲ್ಲಮ್ಮ ಏನಂತೇಳಿ ಬೇಡ್ಯಾಳ? ಏನಂತ? ಕೈ ಮುಗದ ಬಿದ್ದಾಳ ಆತನ ಪಾದಿಗೆ. ಹಾ.